ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಬೆಳಗ್ಗೆಯಿಂದ ಅಂದರೆ ಯೂಶ್ವಲಿ ನಂದು ಫಸ್ಟ್ ರೂಟೀನೇ ಟಿಂಟುದು. ನನ್ನ ರೆಗ್ಯುಲರಾಗಿ ವಾಚ್ ಮಾಡ್ತಾಯಿದ್ರೆ ಗೊತ್ತಿರುತ್ತೆ. ಓಕೆ, ಇವತ್ತು ನಾನು ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಂಟೆಂಟ್ನ ನಿಮಗೆ ತಂದಿದ್ದೀನಿ. ಸೊ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಖಂಡಿತವಾಗ್ಲೂ ಒಂದಷ್ಟು ಜನಕ್ಕಾದರೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂತರ ಹೋಮ್ ಮೇಕರ್ ಇರೋರಿಗೆ ಆ್ಯಂಡ್ ಕೆಲ್ಸಕ್ಕೆ ಹೋಗೋರ್ಗೂ ಈ ಒಂದು ವಿಡಿಯೋ ಸ್ವಲ್ಪ ಯೂಸ್ಫುಲ್ ಆಗಿರುತ್ತೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಹೊಸ ವಿಡಿಯೋ ಮಾಡೋದಕ್ಕೆ. ಸೊ ಹಾಗಾಗಿ ಒಂದು ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಕಮೆಂಟ್ ಕೂಡ ಮಾಡಿ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಟಿಂಟುಗೆ ಸ್ನಾನ ಮಾಡಿಸಿ ಬಟ್ಟೆನೂ ವಾಶ್ ಮಾಡಿದೆ. ನೋಡಿರ್ಬೋದು ನೀವು. ಅಷ್ಟು ಬಟ್ಟೆ ಒಗೆಯೋಷ್ಟರಲ್ಲಿ 15 ಮಿನಿಟ್ಸ್ ಆಯಿತು. ನಾನು 2 days ಒನ್ಸ್ ಬಟ್ಟೆ ಒಗಿತೀನಿ. ಒಂದೊಂದು ಸರಿ ಹೇಳೋಕ್ಕಾಗಲ್ಲ, ಡೈಲಿ ಹಿಂಗೆ ಇರುತ್ತೆ ನನ್ನ ರೋಟೀನ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಯೂಶ್ವಲಿ ಹಿಂಗೆ ಇರುತ್ತೆ. ಒಂದೊಂದು ಸತಿ ಒನ್ ಡೇ ಒಂದು ದಿನ ಬಿಟ್ಟು ಹೋಗಿದ್ದೀನಿ. ಒಂದೊಂದು ಸತಿ ನನಗೇನಾದ್ರು ಬ್ಯಾಕ್ ಪೇಯ್ನ್ ಇದೆ ಇಲ್ಲ ಟಯರ್ಡ್ ಆಗಿದೆ ಅಂದರೆ 2 days ಒನ್ಸ್ ವಾಶ್ ಮಾಡ್ಕೋತೀನಿ. ಬಟ್ ಯೂಶ್ವಲಿ 1 bucket ಬಟ್ಟೆ ಅಂತೂ ಇದ್ದೇ ಇರುತ್ತೆ ವಾಶ್ ಮಾಡೋಕ್ಕೆ. ಸೊ 15 ಮಿನಿಟ್ಸ್ ಆಯಿತು ಬಟ್ಟೆ ವಾಶ್ ಮಾಡೋಷ್ಟರಲ್ಲಿ. ಆನಂತರ ಕಸ ಗುಡಿಸಿ ಮನೆಯೂ ಒರೆಸ್ಕೋತಾ ಇದ್ದೀನಿ. ಇದೆಲ್ಲ ನಾನು ನಿಮಗೆ ಫುಲ್ಲು ಡ್ರ್ಯಾಗ್ ಮಾಡಿ ತೋರ್ಸೋಕ್ಕೆ ಹೋಗಿಲ್ಲ. ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ ತೆಗೆದೆ ಅಷ್ಟೇ, ಯಾಕಂದರೆ ನಿಮಗೂ ಬೋರ್ ಆಗುತ್ತಲ್ವ ನೋಡಿ, ಹಾಗಾಗಿ. ಆ್ಯಂಡ್ ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದು ಇವಾಗ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀನಿ. ನಾನು ಯೂಶ್ವಲಿ ಸ್ನಾನ ಮಾಡಿದ ತಕ್ಷಣ ಸಿರಮ್ ಹಾಕ್ಕೋತೀನಿ ಆ್ಯಂಡ್ ಲೋಷನ್ ಹಾಕ್ಕೋತೀನಿ ಮುಖಕ್ಕೆ. ಸನ್ಸ್ಕ್ರೀನ್ ಯಾವಾಗಲೂ ಹಾಕಲ್ಲ, ಒಂದೊಂದು ಸರಿ ಹಾಕ್ತೀನಿ ಅಷ್ಟೇ. ನಿಶಾನ್ ಜ್ಯೂಸ್ ಮಾಡಿಕೊಡ್ತಾನಂತೆ, ಕುಡಿ ಮಮ್ಮಿ ಅಂತ ಇದ್ದಾನೆ. ಬೆಳಗಿನ ಕೆಲಸ ಮಾಡ್ತಾನವ ಪಾಪ, ಕನಿಕರ ತೋರಿಸ್ತಾನೆ. ಇದು ಫಾಕ್ಸ್ ಸ್ಟೈಲ್ ಸನ್ಸ್ಕ್ರೀನ್ ನೋಡಿ. ಇಲ್ಲೊಬ್ಬ ಛೋಟಾ ಭೀಮ್ ಇಲ್ಲಿ ಹಾಯ್ ಮಾಡಿ. ಹಾಯ್, ಫಾಕ್ಸ್ ಸ್ಟೈಲ್ ಸನ್ಸ್ಕ್ರೀನ್. ಇದು ಮಸ್ತ್ ಸನ್ಸ್ಕ್ರೀನ್ ತೊಗೋಬೇಕಂದ್ರೆ ಇದು ತೊಗೊಳ್ಳಿ, ಮಸ್ತ್ ಇದೆ ಇದು. ಇವಾಗ ಇರೋ ಬಿಸಿಲಿಗೆ ಸನ್ಸ್ಕ್ರೀನ್ ಮಸ್ಟ್ ಅಲ್ವಾ. ನೋಡಿರಲ್ವಾ, ವಿಡಿಯೋ ಏನಾದರೂ ನಾನು ವಾಯ್ಸ್ ಓವರ್ ಕೊಡದೆ ಹಾಗೆ ಡೈರೆಕ್ಟ್ ಶೂಟ್ ಮಾಡಿದ್ರೆ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾರೆ. ಟಿಂಟು ಅಷ್ಟೇ, ನಿಶಾನ್ ಅಷ್ಟೇ. ನಿಶಾನ್ ಜ್ಯೂಸ್ ಮಾಡ್ತೀನಿ ಅಂತ ಕಿಚನ್ಗೆ ಹೋಗಿ ಪಾತ್ರೆ ಸೌಂಡ್ ಸಿಕ್ಕಾಪಟ್ಟೆ ಮಾಡ್ತಿದ್ದ. ಇಲ್ಲ ಅಂದಿದ್ರೆ ನಾನು ಹಾಗೆ ಡೈರೆಕ್ಟ್ ಕ್ಲಿಪ್ಪಿಂಗ್ ಆಗ್ತಿದ್ದೆ. ಟಿಂಟು ಏನೇನೋ ಮಾತಾಡ್ತಾ ಇದ್ದ, ಅದನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡೆ. ಸಖತ್ ವಾಯ್ಸ್ ಇತ್ತು. ನಿಶಾನ್ ಪಾತ್ರೆ ಸೌಂಡ್ ಮಾಡ್ತಾಯಿದ್ದ ಜ್ಯೂಸ್ ಮಾಡೋಕ್ಕೋಗಿ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಮಸ್ಟ್. ಈ ಒಂದು ಇರೋ ಬಿಸಿಲಲ್ಲಿ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಸ್ಕಿನ್ ಕೇರಲ್ಲಿ ನಿಮ್ಮ ಸನ್ಸ್ಕ್ರೀನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಆ್ಯಂಡ್ ಹೊರ್ಗಡೆ ಹೋಗೋರಿಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಸೊ ಸ್ಕಿನ್ ಕೇರ್ ಎಲ್ಲ ಮುಗಿದ್ಮೇಲೆ ನಿಶಾನ್ ಜ್ಯೂಸ್ ತಂದುಕೊಟ್ಟ. ಇವ್ನು ಜ್ಯೂಸ್ ಲೆಮನ್ ಜ್ಯೂಸ್ ಚೆನ್ನಾಗಿ ಮಾಡ್ತಾನೆ, ನನಗೆ ತುಂಬ ಇಷ್ಟ. ಡೈಲಿ ಮಾಡಿಸ್ಕೊಂಡು ಕುಡಿತೀನಿ. ಆ್ಯಕ್ಚುಲಿ ಡೈಲಿ 1 glass ಲೆಮನ್ ಜ್ಯೂಸ್ ತೊಗೊಳ್ಳಿ, ತುಂಬ ಒಳ್ಳೆಯದು. ಆ್ಯಂಡ್ ಮಕ್ಕಳಿಗೂ ಅಷ್ಟೇ ಲೆಮನ್ ಜ್ಯೂಸ್ ಕೊಡಿ. ಟಿಂಟುಗೆ ನಾನು ಹಾಸ್ಪಿಟಲ್ಗೆ ಹೋದಾಗೆಲ್ಲ ಡಾಕ್ಟರ್ ಹೇಳೋದು ಅದು ಒಂದು ಸಜೆಷನ್, ಡೈಲಿ ಲೆಮನ್ ಜ್ಯೂಸ್ ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ಮಕ್ಕಳಿಗೆ ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು, ಏನೇ ಒಂದು ಇನ್ಫೆಕ್ಷನ್ ಬೇಗ ಆಗಲ್ಲ. ಸೊ ಲೆಮನ್ ಜ್ಯೂಸ್ ಈಸ್ ಬೆಸ್ಟ್. ಈ ಸಮ್ಮರ್ಗೆ ಸಖತ್ ಬೆಸ್ಟ್ ಅಂತ ಹೇಳ್ಬೋದು. ನಮ್ಮ ಮನೇಲಿ ಜ್ಯೂಸ್ಗಳು ಏನಾದರೂ ಒಂದು ಮಾಡಿರ್ತಾನೆ ಇರ್ತೀನಿ. ಸೊ ಫ್ರೂಟ್ಸ್ ಖಾಲಿ ಆಗಿತ್ತು, ಇವತ್ತು ಹಸ್ಬೆಂಡ್ ತರಕ್ಕೆ ಹೇಳಿದ್ದೀನಿ. ಹಾಗಾಗಿ ಲೆಮನ್ ಇತ್ತು, ಅದನ್ನು ಜ್ಯೂಸ್ ಮಾಡಿ ಕೊಟ್ಟ ನಿಶಾನ್. ಸೊ ಸಕ್ಕತ್ತಾಗಿ ಮಾಡ್ತಾನೆ ಲೆಮನ್ ಜ್ಯೂಸ್, ನನಗೆ ತುಂಬ ಇಷ್ಟ. ಒಂದು ಸತಿ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಅವ್ನು ಮಾಡುವಾಗ. ಆ್ಯಂಡ್ ಟಿಂಟು ಅವರಣ್ಣ ಇಬ್ಬರು ಜ್ಯೂಸ್ ಕುಡಿತಾಯಿದ್ರು, ನಾನು ಕುಡಿತಾಯಿದ್ದೆ. ಕುಡಿದ್ಬಿಟ್ಟು ನೆಕ್ಸ್ಟ್ ನನ್ನ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಆ್ಯಂಡ್ ನೋಡ್ತಾ ಇರ್ಬೋದು ಕಿಚನ್ ಎಲ್ಲ ಕ್ಲೀನ್ ಆಗಿದೆ. ಆ್ಯಂಡ್ ಒಂದು ಕುಕ್ಕರ್ ಇದೆ ಸಿಂಕಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದು. ಅಂದರೆ ನಾನು ಏನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ನೈಟ್ ನಾನು ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೆ, ಅದೇ ಲೆಫ್ಟ್ ಓವರ್ ಇತ್ತು, ಅದನ್ನೇ ತಿಂದ್ವಿ. ಸಕ್ಕತ್ತಾಗಿತ್ತು ಮಾತ್ರ. ಅದನ್ನು ನಾನು ಶೇರ್ ಮಾಡ್ತೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ, ಚೆಕ್ ಮಾಡಿ. ಆ್ಯಂಡ್ ಮನೆಯೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ನಾನು ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಟಿಂಟು ಓಡ್ ಬಂದ ಲೈಟ್ ಹಾಕೋದಕ್ಕೆ. ಲೈಟ್ ಹಾಕೋಕ್ಕೂ ದಿವಾನ್ ಮೇಲೆ ಹತ್ಕೊಂಡ, ನೋಡ್ಬೋದು ಅಲ್ಲೇ ಇರೋದು ಸ್ವಿಚ್ಚು. ಲೈಟ್ ಹಾಕೋಕ್ಕೋದ, ನಾನು ಅಷ್ಟರಲ್ಲಿ ಬೇಡ ಬಾ ಮಗನೆ ಅಂತ ಕರಿತಾ ಇದ್ದೆ. ಸೊ ಎಲ್ಲ ಕಂಪ್ಲೀಟಾಗಿ ಫುಲ್ಲು ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆಗಿದ್ದು. ಸೊ ಏನೋ ಒಂಥರ ನನಗೆ ಬೆಳಗ್ಗೆನೇ ಮನೆ ಕ್ಲೀನ್ ಮಾಡಿಬಿಟ್ರೆ ಒಂದು ರೀತಿ ಖುಷಿ, ಸಮಾಧಾನ. ಯೂಶ್ವಲಿ ನನ್ನ ರೂಟೀನ್ ಹೀಗೆ ಇರಲ್ಲ, ಒಂದೊಂದು ಸತಿ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡ್ಕೋತೀನಿ. ಗೈಸ್, ಬೆಳಗ್ಗೆಯಿಂದ ನೋಡಿದ್ರೆ ಅಲ್ವಾ ಎಷ್ಟು ಕೆಲಸ, ಸಿಕ್ಕಾಪಟ್ಟೆ ಕೆಲಸ. ಕರೆಕ್ಟಾಗಿ 1 ಗಂಟೆಗೆ ಊಟ ಮಾಡಿದ್ದೀನಿ ನಾನು ನಿಶಾನ್. ಟಿಂಟು ಬೆಳಗ್ಗೆನೇ ತಿಂದ, ಏಕೆಂದರೆ ಅವ್ನು ಚಿಕ್ಕ ಮಗು ಹೊಟ್ಟೆ ಹಚ್ಕೊಂಡಿರಲ್ಲ ಅಲ್ವಾ, ಸೊ ಅವನಿಗೆ ತಿನ್ನಿಸಿದ್ವಿ. ಆ್ಯಂಡ್ ನಾನು ನಿಶಾನ್ ಇವಾಗ 1 ಗಂಟೆಗೆ ತಿಂದಿದ್ವಿ. ನಾನು ತಿನ್ನೋವರೆಗೂ ತಿನ್ನೋದಿಲ್ಲ ನಿಶಾನ್, ನಾನು ಮಲ್ಕೊಳ್ಳೋವರೆಗೂ ಮಲ್ಕೊಳ್ಳೋದಿಲ್ಲ ನೈಟು. ನಾನು ತಿನ್ನೋವರೆಗೂ ತಿನ್ನಲ್ಲ, ಹಾಗೆ ಅವನು ಚಿಕ್ಕ ಮಗುವಿಂದ. ಈ ಸಾರು ಅಷ್ಟೇ, ಬಟ್ ಏನೋ ಗೊತ್ತಿಲ್ಲ, ಒಂದ್ಸರಿ ತಿಂದ್ಬಿಡ್ತಾನೆ, ಹೊಟ್ಟೆ ಹಚ್ಕೊಂಡಿದ್ರು ತಿಂತಾನೆ, ಏನಂದರೆ ವೆಯ್ಟ್ ಮಾಡ್ತಾನೆ. ಬಟ್ 1 ಗಂಟೆವರೆಗೂ ಎಲ್ಲ ವೆಯ್ಟ್ ಮಾಡಲ್ಲ, ಹಸ್ವಿರುತ್ತಲ್ಲ ಅವನಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕ್ಯಾಮ್ರಾ ನೋಡಿದ್ರೆ ಇದೊಂದೇ ಡೈಲಾಗು. ಸಾಕು, 1 ಟೈಮ್ ಹೇಳಬೇಕು, ಪದೇ ಪದೇ ಹಂಗೆ ಹೇಳ್ಬಾರ್ದು. ಓಕೆ, ಮಾಡ್ಕೋತೀರಾ ಫ್ರೆಂಡ್ಸ್? ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡ್ತಾರೆ. ಓಕೆ, ಡನ್. ನೀನು ನಂಗೆ ಬೇಡ ಅಪ್ಪು, ನೀನು ನಂಗೆ ಬೇಡ. ನೀನು ತುಂಬ ತೀಟ ಮಾಡ್ತೀಯಾ, ಆಮೇಲೆ ಮನೇಲಿ ಸುಮ್ಮನೆ ಅಳ್ತಾ ಇರ್ತೀಯಾ, ಕಿಚ್ಚಾಡ್ತೀಯಾ, ಅದಕ್ಕೆ ನನಗೆ ಬೇಡ. ನೀನು ನೋಡು, ಹಂಗೆಲ್ಲ ಮಾಡಬಾರ್ದು ವಿಡಿಯೋದಲ್ಲಿ. ನೀನು ನಂಗೆ ಬೇಡ, ಅದಕ್ಕೆ ಹೋಗು ನೀನು ರುಚಿತ ಮನೆಗೆ. ಅರ್ಥ ಆಯ್ತಾ? ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಕುತ್ಕೊಂಡು ಕಿಚನ್ಗೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ನನ್ನ ಒಂದು ವಾರದ ಶಟಪ್ ಆಮೇಲೆ ಓಕೆ, ಒಂದು ನಿಮಿಷ ಮಮ್ಮಿ ಮಾತಾಡ್ಬಿಡ್ತೀನಿ. ವೀಕ್ಲಿ ನಾನು ಕುಕ್ಕಿಂಗ್ಗೆ ಪ್ರಿಪ್ರೇಷನ್ ಹೇಗೆ ನಾನು ಮಾಡಿ ಇಟ್ಕೋತೀನಿ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಸ್ಕಿಪ್ ಮಾಡಿದೆ ವಿಡಿಯೋನ ಕೊನೆ ತನಕ ನೋಡಿ. ಪ್ಲೀಸ್ ಈ ಒಂದು ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಥ್ಯಾಂಕ್ ಯು ಸೋ ಮಚ್. ಹೇಳಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫ್ರೆಂಡ್ಸ್. ಅದನ್ನು ಶೇರ್ ಮಾಡ್ತೀನಿ, ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. 1-2 ಮಿನಿಟ್ಸ್ ಕುತ್ಕೊಂಡು ಆಮೇಲೆ ಹೋಗ್ತೀನಿ ಕಿಚನ್ಗೆ. ತೋರಿಸ್ತೀನಿ ಇವತ್ತು ನನ್ನ ಒಂದು ವೀಕ್ಲಿ ಪ್ರಿಪ್ರೇಷನ್ ಬ್ಲಾಗ್ ಇದಾಗಿರುತ್ತೆ. ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಇವಾಗ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 2:30 ಆಗಿತ್ತು. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ತಾಯಿದ್ದೀನಿ. ನನಗೆ ಇದು ತುಂಬ ಮುಖ್ಯ ಅಡುಗೆಗೆ. ಅದರಲ್ಲಿ ಇವಾಗ ನಾನು ಶಾರ್ಟ್ಸ್ಗೆ ಮತ್ತು ಇನ್ಸ್ಟಾಗೆಲ್ಲ ಏನಾದರೂ ಒಂದು ರೆಸಿಪೀಸ್ ಮಾಡ್ತಾ ಇರ್ತೀನಲ್ವ, ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನನಗೆ ತುಂಬ ಮುಖ್ಯ. ಹಾಗಾಗಿ ಖಾಲಿಯಾಗಿತ್ತು, ಸೊ ಸ್ವಲ್ಪ ಮಾಡ್ಕೊಂಡಿದ್ದೆ ಲಾಸ್ಟ್ ಸಂಡೇ, ಅದು ಖಾಲಿ ಆಯಿತು. ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿ ಮಾಡಿಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಬಿಸಿನೀರಲ್ಲಿ ಬೆಳ್ಳುಳ್ಳಿ ನೆನೆಸಿ ಸುಲ್ಕೋತೀನಿ. ಈ ಟಿಪ್ಸ್ನ ನಾನು ಶೇರ್ ಮಾಡಿದ್ದೆ ನಿಮಗೆ. ಈ ಒಂದು ಟಿಪ್ ನನಗೆ ತುಂಬ ಯೂಸ್ಫುಲ್ ಆಗ್ತಿದೆ. ಸೊ ಈಸಿಯಾಗಿ ಬೆಳ್ಳುಳ್ಳಿನ ಬೇಗ ಸುಲ್ಕೋತೀನಿ. ಮೊದಲೆಲ್ಲ ಅಂದರೆ ಸುಲಿತಾ ಕೂತಿರ್ತಿದ್ದೆ, ಕೈಯೆಲ್ಲ ಉರಿ ಬಂದುಬಿಡ್ತಾಯಿತ್ತು. ಸೊ ಇವಾಗಂತೂ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ, ಅಷ್ಟು ಈಸಿಯಾಗಿ ಸುಲ್ಕೋತೀನಿ. ಸೊ ಯೂಶ್ವಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಇರಬೇಕು ಶುಂಠಿಗಿಂತ. ಸೊ ಓಕೆ, ಇವಾಗ ನಾನು ರುಬ್ಬಿಟ್ಟು ಅದನ್ನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೋತೀನಿ. ಇದೇನಿದ್ರು ನನಗೆ ಒಂದು 2 ವೀಕ್ಸ್ ಅಂತೂ ಖಂಡಿತ ಬರುತ್ತೆ.
ಹಾಗಾಗಿ ನಾನು ಈ ರೀತಿ ಮಾಡಿಟ್ಕೊಬಿಡ್ತೀನಿ. ಇದ್ರ ಜೊತೆಗೆ ನಾನು ರುಬ್ಬುವಾಗ 1 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ನೀವು ಉಪ್ಪು ಬೇಕಿದ್ದರೂ ಸೇರಿಸ್ಕೋಬೋದು. ನಾನು ಉಪ್ಪೇನು ಹಾಕಲ್ಲ. ಉಪ್ಪು ಹಾಕಿದ್ರೂ ಒಳ್ಳೆಯದು, ಪ್ರಿಸರ್ವೇಟಿವ್ ಅಂದರೆ ಸ್ಮೆಲ್ಲೆಲ್ಲ ಬರಲ್ಲ. ಜಾಸ್ತಿ ದಿನವರೆಗೂ ನೀವು ಸ್ಟೋರ್ ಮಾಡಿ, ಅಂದರೆ ತುಂಬ ಜಾಸ್ತಿ ನೀವು ರುಬ್ಕೊಳೋ ಆಗಿದ್ರೆ ಸ್ವಲ್ಪ ಸಾಲ್ಟ್ ಮತ್ತು 1 ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ದಿನ ನೀವು ಇಡ್ತೀರಾ, 1 ಮಂತ್ 1.5 ಮಂತ್ ನೀವು ರುಬ್ಕೋತಾ ಇದ್ದೀರಾ ಅಂದರೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಒಂದು 1 ವೀಕ್ಗಾಗೋಷ್ಟು 1-2 ವೀಕ್ ಆಗೋಷ್ಟು ನಾನು ರುಬ್ಕೊಂಡಿದ್ದೀನಿ. ಹಾಗಾಗಿ ನಾನು 1 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಅಷ್ಟೇ ಹಾಕ್ಕೊಂಡಿರೋದು. ಸೊ ಸಕ್ಕತ್ತಾಗಿರುತ್ತೆ. ಈ ರೀತಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡಿ ಇಟ್ಕೊಳ್ಳಿ. ಈ ರೀತಿ ಒಂದು ಗ್ಲಾಸ್ ಜಾರ್ಗೆ ಹಾಕಿ ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತೀನಿ. ಏನಕ್ಕೆ ಬರೀತಾ ಇದ್ದೀನಿ ಅಂದರೆ, ಒಂದೊಂದು ಸತಿ ನಾನು ಕುಕ್ಕಿಂಗ್ ಮಾಡುವಾಗ ನಿಶಾನ್ಗೆ ಹೇಳ್ತೀನಿ ಅದು ತೊಗೊಬಾ ಇದು ತೊಗೊಬಾ ಫ್ರಿಜ್ಜಲ್ಲಿ ಅಂತ. ಸೊ ಅವನಿಗೆ ಯೂಸ್ ಆಗಲಿ ಅಂತ ನಾನು ಇವಾಗ ಮಕ್ಕಳಿಗೆ ಗೊತ್ತಾಗಲ್ಲ, ಏನೋ ಪೇಸ್ಟ್ ಅಂದ್ಕೊಬಿಡ್ತಾರೆ ಅದು ನೋಡಿಬಿಟ್ಟು. ಸೊ ಬರೆದಿಟ್ರೆ ಅವನು ನೋಡಿಬಿಟ್ಟು ತಂದು ಕೊಡ್ತಾನೆ ಅಂತ ನಾನು ಪ್ರತಿಯೊಂದು ಗ್ಲಾಸ್ ಜಾರ್ ಮೇಲೂ ಬರಿತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಿಪ್ರೇಷನ್ ಬಂದು ಟೊಮೆಟೊ ತೊಕ್ಕು. ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ತುಂಬ ಚೆನ್ನಾಗಿ ಗೊತ್ತಿರಲ್ಲ. ಯೂಸ್ ಆಗಲಿ ಅಂತ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಹಣ್ಣಾಗಿರೋ ಟೊಮೆಟೊ ಇತ್ತು. ತುಂಬ ಈ ರೀತಿ ಹಣ್ಣಾಗಿರುವಂಥ ಟೊಮೆಟೊ ಇದ್ದರೆ ಚೆನ್ನಾಗಿರುತ್ತೆ ತೊಕ್ಕಿಗೆ. ಸೊ ಇಲ್ಲಿ ನಾನು ಒಂದು 10 ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇವಾಗ ನಾನು ರುಬ್ಕೊಳ್ಳೋದಕ್ಕೆ ಕಟ್ ಮಾಡ್ಕೋತೀನಿ. ಟೊಮೆಟೊ ಕಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡಿ ಕಟ್ ಮಾಡಿ. ತುಂಬ ಹಣ್ಣಾಗಿದ್ದರೆ ಹುಳಗಳಿರುತ್ತೆ ಒಳಗಡೆ. ಸೊ ಹಾಗಾಗಿ ನಾನು ಒಂದೊಂದೇ ನೀಟಾಗಿ ನೋಡಿ ಕಟ್ ಮಾಡ್ತೀನಿ. ಹಣ್ಣಾಗಿರೋ ಟೊಮೆಟೊ ಆಗಲಿ ಕಾಯಿ ಟೊಮೆಟೊ ಆಗಲಿ ನಾನು ನೋಡಿಬಿಟ್ಟೆ ನೀಟಾಗಿ ಕಟ್ ಮಾಡೋದು. ಸೊ ಇವಾಗ ನೋಡ್ಬೋದು ಈ ರೀತಿ ಕಟ್ ಮಾಡಿಕೊಂಡು ನಾನು ಇದನ್ನು ರುಬ್ಕೋತೀನಿ. ಸೊ ತುಂಬ ನುಣ್ಣಗೇನು ರುಬ್ಬಕ್ಕೆ ಹೋಗ್ಬಾರ್ದು, ಜಸ್ಟ್ ಸ್ವಲ್ಪ ಕೋರ್ಸಾಗಿ ರುಬ್ಕೊಂಡ್ರೂ ಸಾಕಾಗುತ್ತೆ. ತೊಕ್ಕಿಗೆ ಆಗಿದ್ರೇ ಚೆನ್ನಾಗಿರುತ್ತೆ, ನೈಸ್ ಇದ್ದರೆ ಅಷ್ಟಾಗಿ ಚೆನ್ನಾಗಿರಲ್ಲ. ಹಾಗಾಗಿ ಇವಾಗ ರುಬ್ಕೊಂಡು ಅದನ್ನು ನಾನಿವಾಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ಒಂದು ರುಬ್ಬಿರೋ ಮಿಶ್ರಣನ ಹಾಕ್ಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಅದು ನೀರು ಟೊಮೆಟೊನಲ್ಲಿರೋ ನೀರೆಲ್ಲ ಹಿಂಗಬೇಕು. ಆ ನೀರೆಲ್ಲ ಹಿಂಗಿಬಿಟ್ಟು ಆಯಿಲ್ ಸಪ್ರೇಟ್ ಆಗೋ ತನಕ ಚೆನ್ನಾಗಿ, ಅಂದರೆ ಟೊಮೆಟೊ ಪೇಸ್ಟ್ ಥರ ಆಗಬೇಕದು. ಆ ರೀತಿ ಗಟ್ಟಿ ಆಗೋ ತನಕ ನಾವು ಕುಕ್ ಮಾಡ್ಕೋಬೇಕು. ತುಂಬ ಟೈಮ್ ಹಿಡಿಯುತ್ತೆ ಈ ಒಂದು ತೊಕ್ಕು ಮಾಡೋದಕ್ಕೆ, ಬಟ್ ಮಾಡಿಟ್ಕೊಂಡ್ರೆ ಅಂತೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಮಕ್ಕಳಿರೋ ಮನೆಯಲ್ಲಿ ಅಥವಾ ಕೆಲ್ಸಕ್ಕೆ ಹೋಗೋ ಹೌಸ್ ವೈಫ್ಗಳಿರೋರಿಗೆ ತುಂಬ ಯೂಸ್ ಆಗುತ್ತೆ. ಒಂದೊಂದು ಟೈಮ್ ನಮಗೆ ಕುಕ್ ಮಾಡೋದಕ್ಕೆ ಆಗಲಿಲ್ಲ ಅಂದಾಗ ಎಮರ್ಜೆನ್ಸಿಗೆ ಈ ಥರ ಒಂದು ತೊಕ್ಕು ಇದ್ದರೆ ಮನೆಯಲ್ಲಿ ರೈಸ್ಗಾಗಿರ್ಬೋದು, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಚಪಾತಿಗಂತೂ ಸೂಪರಾಗಿರುತ್ತೆ, ಟ್ರೈ ಮಾಡಿ. ಅದನ್ನು ಕುಕ್ ಆಗೋದಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ಹಸ್ಬೆಂಡ್ ಬಂದು ಫ್ರೂಟ್ಸ್ ತಂದು ಕೊಟ್ಬಿಟ್ಟು ಹೋದರು. ನಿಶಾನ್ ಹೋಗಿ ಕೆಳಗಡೆ ತೊಗೊಂಬಂದ, ಅವ್ರಿಗೆ ಕೆಲಸ ಇತ್ತು, ಹಾಗಾಗಿ ಕೊಟ್ಬಿಟ್ಟು ಕೆಳಗಡೆನೇ ಹೋದರು. ಸೊ ಅದನ್ನೆಲ್ಲ ಇವಾಗ ತೆಗೆದಿಡ್ತಾ ಇದ್ದೀನಿ. ನಮ್ಮ ಮನೇಲಿ ಏನು ಗೊತ್ತಾ, ಟಿಂಟುಗೆ ಫ್ರೂಟ್ಸ್ ಕೇಳ್ತಾನೆ, ಇಲ್ಲಾಂದರೆ ಸ್ನ್ಯಾಕ್ಸ್ ಬನಾನಾ ಚಿಪ್ಸ್ ಅದು ಒಂದೇ ಕೇಳೋದವನು. ಬನಾನಾ ಚಿಪ್ಸ್ ಬಿಟ್ಟು ಬೇರೆ ಏನೂ ತಿನ್ನಲ್ಲ. ಅಂದರೆ ನಾನೇನು ತರಿಸಲ್ಲ ಬೇಕ್ರಿ ತಿಂಡಿ ಎಲ್ಲ. ಬನಾನಾ ಚಿಪ್ಸ್ ಅಂದರೆ ಅವ್ನಿಗೆ ಫೇವ್ರೇಟ್, ಅದು ಒಂದೇ ಚಿಕ್ಕ ಮಗುವಿಂದ ಅದೊಂದೇ ಕೇಳೋದವನು. ಸೊ ಎಷ್ಟಂತ ಅದನ್ನೇ ಕೊಡೋಕ್ಕಾಗುತ್ತೆ. ಅದಕ್ಕೆ ನಾನು ಫ್ರೂಟ್ಸ್ ಸ್ಟೋರ್ ಮಾಡಿ ಇಡ್ತಾ ಇರ್ತೀನಿ ಮನೆಯಲ್ಲಿ. ಇವಾಗ ಸೀಸನ್ ಮ್ಯಾಂಗೋ ಆಗಿರೋದ್ರಿಂದ ನಮ್ಮ ಮನೇಲಿ ಫಸ್ಟ್ ಮ್ಯಾಂಗೋ ಇದು. ಸೀಸನ್ ಸ್ಟಾರ್ಟ್ ಆದಾಗಿಂದ ಫಸ್ಟ್ ಮ್ಯಾಂಗೋ ಅಂತ ಹೇಳ್ಬೋದು ತಂದಿರೋದು. ನನಗೆ ತುಂಬ ಇಷ್ಟ ಮ್ಯಾಂಗೋ ಅಂದರೆ. ಸೊ ಹಾಗಾಗಿ ಮ್ಯಾಂಗೋನು ತಂದಿದ್ರು. ನೋಡ್ತಾ ಇರ್ಬೋದು ನಾವು ಹಾಕ್ದಾಗ ಎಷ್ಟಿತ್ತು ಕ್ವಾಂಟಿಟಿ, ಇವಾಗ ಎಷ್ಟಿದೆ ಅಂತ. ಇನ್ನೂ ಗಟ್ಟಿ ಆಗಬೇಕದು. ನಾನು ಅಷ್ಟರಲ್ಲಿ ಅದು ಕುಕ್ ಆಗುವಾಗಲೇ ನಾನು ಎಷ್ಟು ರುಚಿಗೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೇ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕದು. ನೀರು ಕನ್ಸಿಸ್ಟೆನ್ಸಿ ಎಲ್ಲ ಹಿಂಗಿ ಆ ಟೊಮೆಟೊ ಅನ್ನೋದು ಒಂದು ಪೇಸ್ಟ್ ರೀತಿ ಆಗಬೇಕು. ಆ್ಯಂಡ್ ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಇವಾಗ ನಾವು ಹಾಕಿರುವಂಥ ಖಾರದ ಪುಡಿದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಅದನ್ನ ಸಿಮ್ಮಲ್ಲೇ ಕುಕ್ ಮಾಡ್ಕೋಬೇಕು. ಹೈಯಲ್ಲಿ ಇಡಬೇಡಿ, ಸಿಮ್ಮಲ್ಲೇ ಇಟ್ಕೊಂಡು ಆರಾಮಾಗಿ ಕುಕ್ ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ರಿಸಲ್ಟ್ ಸೂಪರ್. ಹಾಗಾಗಿ ಅದಕ್ಕೆ ನಾನು ಇಲ್ಲೊಂದು ಪುಡಿ ಮಾಡ್ಕೋತಾ ಇದ್ದೀನಿ.
1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋತೀನಿ. ಸಾಸಿವೆ ಮತ್ತು ಈ ಮೆಂತ್ಯ ಕಾಳು ಪೌಡರ್ ಹಾಕೋದ್ರಿಂದ ಒಂದು ಒಳ್ಳೆ ಪರಿಮಳ ಇರುತ್ತೆ. ಇದು ನಾನು ಫ್ರೈ ಮಾಡ್ಕೊಳ್ಳುವಾಗಲೇ ಏನಿತ್ತು ಗೊತ್ತಾ ಪರಿಮಳ, ಸಖತ್ತಾಗಿತ್ತು ಸ್ಮೆಲ್. ಒನ್ಸ್ ಟ್ರೈ ಮಾಡಿ ಒಂದು ತೊಕ್ಕನ. ಇವಾಗ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಸಿಮ್ನಲ್ಲೇ ಬಿಡ್ತೀನಿ. ನೋಡ್ತಾ ಇರ್ಬೋದು ಆಲ್ರೆಡಿ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನೊಂದು ಚೂರು ಗಟ್ಟಿ ಆಗಲಿ. ಸೊ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ನಾನು ಅದಕ್ಕೆ ಒಂದು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಈ ಒಗ್ಗರಣೆಗೆ ಬಂದುಬಿಟ್ಟು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಬೇಕು. ಇವಾಗ ನಾವು ಉಪ್ಪಿನಕಾಯಿ ಎಲ್ಲ ಮಾಡಿದಾಗ ಒಗ್ಗರಣೆ ಹಾಕ್ತೀವಲ್ವ, ಆಯಿಲ್ ಜಾಸ್ತಿ ಹಾಕಿ ಆ ಥರನೇ ಸೇಮ್ ಇದೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಎಣ್ಣೆನ ಹಾಕ್ಕೋಬೇಕಾಗುತ್ತೆ. ನಿಮಗೆ ತಿನ್ನೋದು ಇದು ಉಪ್ಪಿನಕಾಯಿ ಟೇಸ್ಟೇ ಇರುತ್ತೆ. ನೀವು ಅನ್ನದ ಜೊತೆ ಕಲಿಸ್ಕೊಂಡು ತಿಂತಾ ಇರ್ಬೋದು. ಸೊ ಉಪ್ಪಿನಕಾಯಿ ತಿಂದಷ್ಟೇ ಫೀಲ್ ಆಗುತ್ತೆ, ಟೊಮೆಟೊ ಉಪ್ಪಿನಕಾಯಿ ಥರ. ಸೊ ನಾನಿಲ್ಲಿ ಸಾಸಿವೆ, ಕರಿಬೇವು, ಸ್ವಲ್ಪ ಜಾಸ್ತಿ ಹಿಂಗೆ ಹಾಕ್ಕೊಳ್ಳಿ. ಹಿಂಗೆ ಹಾಕೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟನ್ನು ಒಗ್ಗರಣೆ ಹಾಕ್ಬಿಟ್ಟು ನಾನು ಇವಾಗ ಅದನ್ನು ಆ ಒಂದು ತೊಕ್ಕಿಗೆ ಹಾಕ್ತೀನಿ. ಹಾಕ್ಬಿಟ್ಟು 1-2 ಮಿನಿಟ್ಸ್ ಹಾಗೆ ಸಿಮ್ಮಲ್ಲಿ ಬಿಡಬೇಕು. ಆಯಿಲ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ಸೊ ಸಿಮ್ಮಲ್ಲೇ ಎಣ್ಣೆ ಹಾಕಿದ ತಕ್ಷಣ ಒಂದು ಸಿಮ್ಮಲ್ಲೇ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಟ್ಬಿಟ್ರೆ ಚೆನ್ನಾಗಿ ಅದು ಎಣ್ಣೆ ಎಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ, ಆ ಟೊಮೆಟೊ ತೊಕ್ಕಿಗೆ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ಇವಾಗ ನೋಡ್ತಾ ಇರ್ಬೋದು ನಾನು ಅದನ್ನು ಹಾಕ್ತಾಯಿದ್ದೀನಿ. ಏನಿತ್ತು ಗೊತ್ತಾ ಅರೋಮಾ, ಮನೆಯೆಲ್ಲ ಈ ತೊಕ್ಕದೆ ಅರೋಮಾ ಇತ್ತು, ಸಕ್ಕತ್ತಾಗಿರುತ್ತೆ. ನಿಶಾನಂತೂ ಮಾಡಿ ಇಟ್ಟಾಗಿಂದ ಬರೀ ಇದರಲ್ಲೇ ಊಟ ಮಾಡ್ತಾಯಿದ್ದಾನೆ. ಸೊ ನೀವು ಸಾಂಬಾರು ರೈಸ್ ಜೊತೆ ಅನ್ನ ತಿಂತೀರಲ್ವ, ಸಾಂಬಾರು ರೈಸ್ ಜೊತೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಬರೀ ಅನ್ನದ ಜೊತೆನೂ ಸೂಪರಾಗಿರುತ್ತೆ. ಆ್ಯಂಡ್ ಚಪಾತಿ, ದೋಸೆ, ಇಡ್ಲಿ ಈ ಮೂರಕ್ಕೂ ಸೂಪರ್ ಕಾಂಬಿನೇಷನ್. ನಾನು ದೋಸೆಗೆ ಹಾಕಿದ್ದೆ, ಅದು ನೆಕ್ಸ್ಟ್ ಡೇ ದೋಸೆಗೆ ನಾನು ಏನೂ ಮಾಡಿಲ್ಲ, ಚಟ್ನಿ, ಆಲೂಗಡ್ಡೆ ಏನು ಪಲ್ಯ ಏನೂ ಮಾಡಿಲ್ಲ. ಇವೊಂದು ತೊಕ್ಕಲ್ಲೇ ತಿಂದರು. ಆ್ಯಂಡ್ ಇವಾಗ ಸಂಜೆ ಅದು ಸ್ವಲ್ಪ ಆರಬೇಕು. ತೊಕ್ಕು ಆದಮೇಲೆ ಅದು ಫುಲ್ ಕಂಪ್ಲೀಟಾಗಿ ಆರಿದ್ಮೇಲೆ ನಾವು ಜಾರ್ಗೆ ಹಾಕಿಡಬೇಕು. ಅದಕ್ಕೆ ಅದನ್ನ ಆರಲಿ ಅಂದ್ಬಿಟ್ಟು ಇಟ್ಬಿಟ್ಟು ಸಂಜೆ 5:30, 5:45 ಹಂಗೆ ಕೆಳಗಡೆ ಬಂದು ಟಿಂಟು ಸ್ವಲ್ಪ ಆಟ ಆಡ್ಸೋಣ ಅಂತ ಕರ್ಕೊಂಡು ಬಂದೆ. ಅವನು ಒಳಗಡೆನೇ ಇರ್ತಾನಲ್ವ, ಅವನಿಗೆ ಬೋರ್ ಆಗುತ್ತೆ. ಆ್ಯಂಡ್ ಅವನಿಗೆ ಏನಂದರೆ ಒಂದು ನಿಮಿಷನೂ ಅವನಿಗೆ ಸುಮ್ಮನೆ ಕೂತ್ಕೊಳ್ಳೋವಂಥ ಮಗು ಅಲ್ಲ, ಆಟ ಆಡ್ತಾ ಇರಬೇಕು. ಅವನಿಗೆ ತೀಟೆ ಮಾಡೋದಿಲ್ಲ, ಬಟ್ ಆಟ ಆಡಬೇಕು. ಅವ್ರ ಅಣ್ಣಂಗೆ ಟಾರ್ಚರ್ ಇರ್ತಾನೆ, ಆಟ ಆಡಿಸು ಅಂತ. ಸೊ ಅದಕ್ಕೆ ಕೆಳಗಡೆ ಕರ್ಕೊಬಂದೆ. ಮಕ್ಕಳು ಯಾರೂ ಇಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ, ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾರೆ ವೆಕೇಷನ್ಗೆ, ಎಲ್ಲ ಯಾರೂ ಇಲ್ಲ. ಸೊ ಇವರಿಬ್ಬರು ಆಟ ಆಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಓಕೆ ಫ್ರೆಂಡ್ಸ್, ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಪ್ರಿಪ್ರೇಷನ್ ಬಂದು ತೆಂಗಿನಕಾಯಿ ತುರಿ. ಇದು ಅಷ್ಟೇ ನನಗೆ ಕುಕ್ಕಿಂಗ್ಗೆ ತುಂಬ ಯೂಸ್ಫುಲ್ ಆಗಿರೋವಂಥ ಒಂದು ವಸ್ತು ಐಟಮ್ ಅಂತ ಹೇಳ್ಬೋದು. ತೆಂಗಿನಕಾಯಿ ತುರಿ ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನು. ಅಂದರೆ ನಾನು ಮಾಡೋ ರೆಸಿಪಿಗಳಿಗೆ ಆಲ್ಮೋಸ್ಟ್ ಪ್ರತಿಯೊಂದು ರೆಸಿಪಿಗೂ ಯೂಸ್ ಮಾಡ್ತೀನಿ. ಆವಾಗ ಕಟ್ ಮಾಡಿಕೊಂಡು ರುಬ್ಕೋಬೇಕಂದ್ರೆ ಹಿಂಸೆ. ನನಗಂತೂ
ಕೋಪ ಬರುತ್ತೆ. ಈ ಥರ ಹೊಡ್ಕೊಂಡು ಕಟ್ ಮಾಡಿ ಅವಾಗ ಬೇಕಾದಾಗ ಹೊಡ್ಕೊಂಡು ಕಟ್ ಮಾಡಿ ಹಾಕೋದಕ್ಕೆ ನನಗೆ ಕೋಪ ಬರುತ್ತೆ. ಅರ್ಜೆಂಟಲ್ಲಿ ಮಾಡ್ತಾಯಿರ್ತೀವಿ. ಸೊ ಆ ಒಂದು ಕೆಲಸ ಈಸಿಯಾಗಲಿ ಅಂತ ಈ ರೀತಿ ತುರಿದಿಟ್ಕೊಬಿಡ್ತೀನಿ. ಬಟ್ ಇದನ್ನು ಜಾಸ್ತಿ ತುರ್ಕೋಬಾರ್ದು. ಅಂದರೆ 2-3 ತೆಂಗಿನಕಾಯಿನ ತುರಿದಿಟ್ಬಿಡೋದು ಯೂಸ್ ಮಾಡೋದಕ್ಕೆ 1 ಮಂತ್ 2 ಮಂತ್ವರೆಗೂ ಅದೆಲ್ಲ ಹೆಲ್ದಿ ಅಲ್ಲ. ಸೊ ಹಾಗಾಗಿ ನಾನು ಒಂದೊಂದೇ ಕಾಯಿನ ಈ ರೀತಿ ತುರಿದಿಟ್ಕೋತೀನಿ. ಇದು ಕೆಲಸ ನನ್ನ ಹಸ್ಬೆಂಡ್ದು, ನೀಟಾಗಿ ತುರ್ಕೊಡ್ತಾರೆ. ಬಟ್ ಅವರು ಇಲ್ಲದೆ ಇರೋ ಕಾರಣ ನಾನೇ ತುರಿದೆ. ಆ್ಯಂಡ್ ಇವಾಗ ನೋಡ್ಬೋದು ತೊಕ್ಕು ಹಿಂಗಾಗಿತ್ತಲ್ವ. ನಿಮಗೆ ಬಾಯಲ್ಲಿ ನೀರು ಬರ್ತಾ ಇರಬೇಕು ನೋಡ್ತಾ ಇದ್ದರೆ. ನನಗೆ ಎಡಿಟಿಂಗ್ ಮಾಡುವಾಗಲೂ ಅನಿಸ್ತಿತ್ತು, ನನಗೆ ಉಪ್ಪಿನಕಾಯಿ ಈ ರೀತಿ ತೊಕ್ಕು ಇದೆಲ್ಲ ಇದ್ದರೆ ನನಗೆ ಬೇರೆ ಏನೂ ಸಾಂಬಾರೇ ಬೇಡ, ಅಷ್ಟು ಇಷ್ಟ ನನಗೆ. ಆ್ಯಂಡ್ ಇವಾಗ ಅದನ್ನ ಗ್ಲಾಸ್ ಕಂಟೈನರ್ಗಾಗಿರ್ಬೋದು ಅಥವಾ ಲಿಡ್ ಏರ್ ಟೈಟ್ ಕಂಟೈನರ್ಗೆ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ನಾನು ಹಾಕ್ತಾಯಿದ್ದೀನಿ. ನಾನು ಹಾಕಿದ್ದು ಒಂದು 10-11 ಟೊಮೆಟೊ ಅಷ್ಟೇ. ನೋಡ್ಬೋದು ಎಷ್ಟು ತೊಕ್ಕಾಗಿತ್ತು ಅಂತ. 2 ಕಂಟೈನರ್ಗೆ ಹಾಕಿದೆ ನಾನು, ಅಷ್ಟು ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಒಂದು ಕಂಟೈನರಲ್ಲ, ಗ್ಲಾಸ್ ಜಾರಲ್ಲಿ ಅರ್ಧ ಖಾಲಿ ಮಾಡಿಬಿಟ್ಟಿದ್ದಾನೆ ನಿಶಾನು. ಅವನಿಗೆ ಸಖತ್ ಇಷ್ಟ ಈ ಥರ. ಅವನಿಗೆ ಟೊಮೆಟೊ ಗೊಜ್ಜು, ಈ ರೀತಿ ಟೊಮೆಟೊ ತೊಕ್ಕು, ಇದೆಲ್ಲ ಚಟ್ನಿ ಇದೆಲ್ಲ ಇದ್ದರೆ ಸಾಂಬಾರು ಕೇಳಲ್ಲ, ಏನೂ ಕೇಳಲ್ಲ. ಡೈಲಿ ಕೊಟ್ಟರು ಅದರಲ್ಲೇ ತಿಂತಾನೆ. ಅವನಿಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನೀವು ಇದನ್ನು ಮಾಡಿಟ್ಕೊಳ್ಳಿ, ತುಂಬ ಯೂಸ್ಫುಲ್ ಆಗಿರುತ್ತೆ. ಸಾಂಬಾರು ಇಲ್ಲದೆ ಇರುವಾಗ, ಕುಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರುವಾಗ ಜಸ್ಟ್ ಒಂದು ಚಪಾತಿ ಮಾಡಿಕೊಂಡ್ರೆ ಈ ತೊಕ್ಕು ಹಾಕಿ ಊಟ ಮಾಡ್ಬೋದು. ಆ್ಯಂಡ್ ದೋಸೆಗೂ ಯೂಸ್ ಆಗುತ್ತೆ. ರೈಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಆವಾಗಲೇ ಹೇಳ್ದಾಗೆ. ಆ್ಯಂಡ್ ನೆಕ್ಸ್ಟ್ ಪ್ರಿಪ್ರೇಷನ್ ಬಂದು ದೋಸೆಗೆ ನೆನೆಸೋದು. ಇದು ಯೂಶ್ವಲಿ ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಒಂದೊಂದು ಟೈಮ್ ಟಿಂಟುಗೆ ಸ್ನಾನ ಮಾಡಿಸಿ ಎಲ್ಲ ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ. ಟಿಂಟುಗೆ ಸ್ನಾನ ಮಾಡಿಸೋದು ಮಾತ್ರ ಒಂದು ದೊಡ್ಡ ಕೆಲಸನ ಅನ್ಬೋದು ನೀವು. ಟಿಂಟುಗೆ ಸ್ನಾನ ಮಾಡಿಸೋದ್ರ ಜೊತೆ ಬೇರೆ ಕೆಲಸನೂ ಇರುತ್ತೆ. ಅದೆಲ್ಲ ನಾನು ಶೂಟ್ ಮಾಡೋಕ್ಕೋಗಲ್ಲ. ಬಟ್ ಅದೆಲ್ಲ ಮಾಡಿಸೋಷ್ಟರಲ್ಲಿ ನನಗೆ ಸ್ವಲ್ಪ ಲೇಟ್ ಆಗುತ್ತಲ್ವ. ಹಾಗಾಗಿ ನಾನು ಈ ದೋಸೆ ಇಟ್ಟು ಚಪಾತಿ ಕಲಸಿ ಫ್ರಿಜ್ಜಲ್ಲಿ ಇಡೋದು ಇದೆಲ್ಲ ಮಾಡ್ತೀನಿ. ಯೂಸ್ ಆಗುತ್ತೆ. ಇನ್ಸ್ಟೆಂಟಾಗಿ ನಮಗೇನೋ ಒಂದು ಕುಕ್ ಮಾಡಬೇಕು ಅಂದಾಗ ಯೂಸ್ ಆಗುತ್ತೆ. ದೋಸೆ ಹಿಟ್ಟಂತೂ ಕಂಪ್ಲೀಟಾಗಿ ನನಗೆ ಯೂಸ್ ಆಗುತ್ತೆ. ಹಾಗಾಗಿ ನಾನು ರುಬ್ಬಿ ಸ್ಟೋರ್ ಮಾಡಿರ್ತೀನಿ. ಜಾಸ್ತಿ ಎಲ್ಲ ರುಬ್ಕೊಳ್ಳಲ್ಲ. ನಾನು ಒಂದು 3 ಕಪ್ ಹಾಕಿ 1 ಕಪ್ ಉದ್ದಿನಬೇಳೆ ಹಾಕಿ ನೆನೆಸಿಟ್ಕೋತೀನಿ. 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, ಮತ್ತು ರುಬ್ಬುವಾಗ 1 ಕಪ್ಪಷ್ಟು ರೈಸ್ನ ಹಾಕ್ಕೋತೀನಿ. ಅವಲಕ್ಕಿ ಎಲ್ಲ ಹಾಕಲ್ಲ ನಾನು, ರೈಸ್ ಹಾಕ್ತೀನಿ. ರೈಸ್ ಹಾಕೋದ್ರಿಂದ ಸಖತ್ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಆಗಿರ್ಬೋದು, ದೋಸೆ ಆಗಿರ್ಬೋದು. ಆ್ಯಂಡ್ ದೋಸೆ ಸಕ್ಕತ್ತಾಗಿರುತ್ತೆ. ಕ್ರಿಸ್ಪಿಯಾಗಿ ಬೇಕಂದರೆ ಕ್ರಿಸ್ಪಿಯಾಗೂ ಬರುತ್ತೆ, ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗೂ ಬರುತ್ತೆ. ಬಟ್ ಇಡ್ಲಿ ಸಖತ್ ಸಾಫ್ಟಾಗಿರುತ್ತೆ ನೀವು ರೈಸ್ ಹಾಕಿ ಮಾಡೋದ್ರಿಂದ. ಹಾಗಾಗಿ ಆ್ಯಂಡ್ ಅದನ್ನು ಕೂಡ ಸಾಲ್ಟ್ ಹಾಕ್ಬಿಟ್ಟು ಈ ರೀತಿ ಕೈನಲ್ಲೇ ಕಲಸಿ ಇಡಬೇಕು. ಚೆನ್ನಾಗಿ ಅದು ಸಖತ್ ಬೆಳಗ್ಗೆ ಅಷ್ಟರಲ್ಲಿ ನೀಟಾಗಿ ಪರ್ಮನೆಂಟ್ ಆಗಿರುತ್ತೆ. ಸೊ ಇದು ನನ್ನ ವೀಕ್ಲಿ ಪ್ರಿಪ್ರೇಷನ್. ಸಾಕಷ್ಟು ಜನಕ್ಕೆ ಇದು ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದೊಂದು ಸತಿ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಅಂತ ಅನಿಸುತ್ತೆ. ಸೊ ಹೆಲ್ದಿಯಾಗಿರೋದನ್ನ ಮಾಡ್ಕೊಳ್ಬೋದು, ಹೆಲ್ದಿ ಇಲ್ಲದೆ ಇರೋದನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು ಅಷ್ಟೇ. ಈ ಒಂದು ಪುಟ್ಟ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ಟಾಟಾ, ಬೈ ಬಾಯ್.